ಪ್ರಪಂಚ. ಪ್ರಮೋಷನ್ ಟೀಮ್ ಸಿಕ್ಕಿದೆ. ಪ್ರವೀಣ್ ಅವರಾಗಿರ್ಬೋದು, ಶ್ರೀಧರ್ ಅವರಾಗಿರ್ಬೋದು, ಆಮೇಲೆ ನಮ್ಮ ಮ್ಯಾನೇಜರ್ ಅವರು ಶಿವ ಅವರಾಗಿರ್ಬೋದು. ಸೊ 3 ಜನ ಸೇರ್ಕೊಂಡು ಇದೊಂದು ಒಳ್ಳೆ ಸ್ಟ್ರಾಟಜಿ ಮಾಡಿ, ಒಂದಷ್ಟು ಒಳ್ಳೆ ಇಂಟರ್ವ್ಯೂಸ್ಗಳು ಮಾಡಿ, ಆಮೇಲೆ ವಿಸಿಟ್ಸ್ಗಳು ಮಾಡಿ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ರು. ಅದರಿಂದ ಆಮೇಲೆ ಸಿನಿಮಾ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂತು ಟ್ರೇಲರಿಂದ. ಸೊ ಅದೆಲ್ಲ ಒಟ್ಟಿಗಾಗಿ ಪ್ರಮೋಷನ್ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ. ಡ್ಯಾಡು ಒಂದು ಅಪಿಯರೆನ್ಸ್ ಮಾಡಿದೆ ಈ ಸಿನಿಮಾದಲ್ಲಿ, ತಂದೆನು. ಸೊ ಅದನ್ನು ನೀವು ಸಿನಿಮಾದಲ್ಲೇ ಹೇಳ್ಬೋದು. ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ಎಲ್ಲೂ ಮಾತಾಡಿಲ್ಲ. ಸಿನಿಮಾದಲ್ಲಿ ನೀವು ನೋಡ್ಬೋದು ಅವ್ರೇನು ಪಾತ್ರ ಮಾಡಿದ್ದಾರೆ ಅಂತ. ನಂದು ಸೇಮ್ ಇದೇ ಗೆಟಪ್ ಇರುತ್ತೆ ಥ್ರೂ ಔಟ್. ಕರೆಕ್ಟ್. ಥ್ಯಾಂಕ್ ಯು. ಲವ್ ಬ್ಲಡ್ ಆ್ಯಂಡ್ ಬಿಟ್ರಿಯಲ್, ಅದೇ ನಮ್ಮ ಟ್ಯಾಗ್ ಲೈನ್. ಪೆಪೆ, ಲವ್ ಪ್ರೀತಿ, ಬ್ಲಡ್ ರಕ್ತ, ಬಿಟ್ರಿಯಲ್ ಈಸ್ ವಾಟ್ ಈಸ್ ಟ್ರಾನ್ಸ್ಲೇಷನ್? ಒಂದ್ಸಲ ಟಿಕೆಟ್ ತಗೊಂಡ್ರೆ ಮತ್ತೊಂದ್ಸಲ ಟಿಕೆಟ್ ತಗೊಳ್ಳಿ ಅಂತ. ಸರ್, ಕೊನೆಯದಾಗಿ ಒಂದು ಚಿಕ್ಕ ಝಲಕ್ಕು ನಾವು ಟ್ರೈಲರ್ ನೋಡಿದ್ವಿ. ಈಗ ಒಂದು ಮೋಕ್ಷಣ ಒಂದು ಫೋಟೋ ತೆಗಿತಾರೆ ಗ್ರೂಪ್ದು, ಆದರೆ ಟ್ರೈಲರ್ನ ಪಾತ್ರಧಾರಿ ನಮ್ಮ ಮುಂದೆ ಮಾತಾಡಿದ್ರೆ ಹಿಂಗಿರುತ್ತೆ ಅಂತ. ಗುಣ ಮತ್ತು ಪೆಪ್ಪೆ ಎದುರಾದ್ರೆ ಏನಾಗುತ್ತೆ ಅನ್ನೋ ಒಂದು ಚಿಕ್ಕ ಝಲಕ್ ನೋಡೋಣ. ಪೆಪ್ಪೆ ಶೂಟಿಂಗ್ ಮುಗಿದು ತುಂಬ ದಿನ ಆಯಿತು. ಪೆಪ್ಪೆ, ಇವಾಗ ನಿನ್ನ ಖುಷಿನಾ? ನಿನಗೆ ಖುಷಿ ಆದರೆ ನನಗೂ ಖುಷಿ. ಈ 30ನೇ ತಾರೀಕು ಪೆಪ್ಪೆ ಹೊರಗೆ ಬರ್ತಾ ಇದ್ದಾನೆ. ಅವನು ಬಂದ ಮೇಲೆ ನೋಡಿ ಜನ ಇಷ್ಟಪಟ್ಟರೆ ನನಗೂ ಇಷ್ಟ ಆಗತ್ತೆ. ಡೈರೆಕ್ಟರ್ ತುಂಬ ಶ್ರಮ ಪಟ್ಟಿದ್ದಾರೆ, ಆ್ಯಕ್ಟರ್ಸ್ ಕೂಡ, ಪ್ರೊಡ್ಯೂಸರ್ಸ್ ಕೂಡ. ಹೌದು. ಸೊ ಜನ ಇಷ್ಟಪಡಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಳ್ಳೆ ಸಾಕನ್ಸುತ್ತೆ. ಪೂರ್ಣಚಂದ್ರ ಅವರು ಮ್ಯೂಸಿಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಅದೇ ನಮ್ಮ ಸಿನಿಮಾದಲ್ಲಿ ಸಾಂಗ್ಸ್ ಅಂದರೆ ಒಂದೇ ಒಂದು ಸಾಂಗ್ ಇದೆ, ಅದು ಆಗಲೇ ರಿಲೀಸ್ ಮಾಡಿದ್ದೀವಿ. ಅದ್ರ ಬಿಟ್ಟರೆ ಇಡೀ ಸಿನಿಮಾದಲ್ಲಿ ನಿಮಗೆ ಎಷ್ಟು ವೈಲೆನ್ಸ್ ಕಾಣಿಸುತ್ತೆ, ಆಮೇಲೆ ಅಷ್ಟೇ ಸೈಲೆನ್ಸು ಇದೆ. ಸೊ ಡೈರೆಕ್ಟರ್ ಇದರಲ್ಲಿ ತುಂಬ ಸೈಲೆನ್ಸ್ ಜೊತೆ ಒಂದಷ್ಟು ಸ್ಟೋರಿ ಹೇಳಿದ್ದಾರೆ, ಒಂದಷ್ಟು ಪಾಸಸ್ ಜೊತೆ ಸ್ಟೋರಿ ಹೇಳಿದ್ದಾರೆ. ಆಮೇಲೆ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ನಮ್ಮ ಪೂರ್ಣ ಅವರು ಒಂದು ಒಳ್ಳೆ ರೀ ರೆಕಾರ್ಡಿಂಗ್ ಕೂಡ ಮಾಡಿದ್ದಾರೆ. ಎಲ್ಲಿ ಎಲಿವೇಟ್ ಮಾಡಬೇಕು, ಎಲ್ಲಿ ಆ ಸೀನ್ನ ಹಾಗೆ ತೇಳಿಸ್ಬೇಕು, ತುಂಬ ಚೆನ್ನಾಗೇ ವರ್ಕ್ ಮಾಡಿದ್ದಾರೆ ಡೈರೆಕ್ಟರ್ ಜೊತೆ. ನನಗಂತೂ ತುಂಬ ಇಷ್ಟ ಆಯಿತು ಅವರ ಮ್ಯೂಸಿಕ್ಕು. ಈಗ ಅವ್ರು ಆ್ಯಕ್ಚುಲಿ ನನ್ನ ಗ್ರಾಮಣ ಸಿನಿಮಾದಲ್ಲಿ ಕೂಡ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಈಗ ಪೆಪ್ಪೆಲ್ ಕೂಡ ಕೆಲಸ ಮಾಡ್ತಿದ್ದಾರೆ. ಅವರು ಈ ಕಥೆನ ಅವ್ರ ಮ್ಯೂಸಿಕ್ಕಿಂದ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಸೊ ಸಿನಿಮಾ ಆಲ್ಮೋಸ್ಟ್ ಎಲ್ಲರೂ ಈಗ ಟ್ರೈಲರು ಸಹ ನೋಡಿದ್ದೀರಾ. ಈ ಸಿನಿಮಾ ಸ್ಟೋರಿ ಹೇಳೋ ರೀತಿಯೇ ಒಂದು ಹೊಸತನ ಇದೆ. ನಾವೆಲ್ಲ ಈಗಾಗಲೇ ನಾನು ಸುಮಾರು ಸಿನಿಮಾಗಳು ನೋಡಿದ್ದೀವಿ. ಅದು ಓಮ್ ಇರ್ಬೋದು, ಎ ಇರ್ಬೋದು, ಉಪೇಂದ್ರ ಇರ್ಬೋದು, ಅದೆಲ್ಲ ಸ್ಕ್ರೀನ್ ಪ್ಲೇಗಳು ಅಷ್ಟೇ. ಸಿನಿಮಾ ನೋಡಿದ ಮೇಲೆ ಒಂದು ಹೊರಗಡೆ ಬಂದ ಮೇಲೆ ನಾವು ಮೈಂಡಲ್ಲಿ ಪ್ರತಿಯೊಂದು ಫಸ್ಟಿಂದ ಲಾಸ್ಟ್ವರೆಗೂ ಸಿನಿಮಾ ನೋಡಿದಾಗ ಇಮ್ಯಾಜಿನೇಷನ್ ಹೇಗೆ ಮಾಡ್ತೀವಿ ಆ ರೀತಿ ಇದರಲ್ಲೂ ಸಹ ಒಂದು ಹೊಸ ರೀತಿಯ ಅನುಭವ ಕೊಡ್ತಾ ಇರುತ್ತೆ. ಮತ್ತು ಇದರಲ್ಲಿ ನೀವೆಲ್ಲ ಈಗಾಗಲೇ ನೋಡಿರ್ಬೋದು. ಒಂದು ಇವರು ಕಿಟ್ಟಿ ಸಾರು ಒಬ್ಬರು ಹೇಳ್ತಾರೆ, ಸದಾನವ್ರು ಇವ್ರಿಗೆ ಹೇಳ್ತಾರೆ, ಈ ಸರಿ ನಾನು ನಿನಗೆ ಹೆಲ್ಪ್ ಮಾಡೋಕ್ಕಾಗಲ್ಲ, ಮುಂದೆ ಏನಾದರೂ ಹೆಲ್ಪ್ ಬೇಕಾದರೆ ಕೇಳು ಅಂತ ಹೇಳಿರ್ತಾರೆ. ಸೊ ಯೂಶ್ವಲಿ ಸಿನಿಮಾಗಳಲ್ಲಿ ಹೇಗಿರುತ್ತೆ ಅಂದರೆ ಅದಕ್ಕೊಂದು ಡೈಲಾಗ್ ಇರುತ್ತೆ, ಹೋಗೋ ನಾನು ಬರಲ್ಲ, ನಿನ್ನ ಹತ್ರ ಹೆಲ್ಪ್ ಕೇಳಲ್ಲ, ಏನೋ ಒಂದು ಡೈಲಾಗಲ್ಲಿರುತ್ತೆ. ಬಟ್ ಇದರಲ್ಲಿ ಆ ಥರ ಡೈಲಾಗಲ್ಲಿಲ್ಲ. ಅವ್ರು ಬಂದು ಬರೀ ಚಪ್ಪಲಿ ಇಡೋದು ಒಂದು ಸೀನ್ ತಾವು ನೋಡಿರ್ತೀರ. ನಾನು ಮೊದಲನೇ ಸತಿ ನೋಡಿದಾಗ ಅದು ಅರ್ಥ ಆಗಿರಲಿಲ್ಲ ನನಗೂ ಸಹ. ಸೊ ಅಂದರೆ ಡೈರೆಕ್ಟ್ರು ಡೈಲಾಗಲ್ಲಿ ಸಿನಿಮಾ ಹೆಚ್ಚಾಗಿ ಮಾಡಿಲ್ಲ, ಶಾರ್ಟ್ಸಲ್ಲೇ ಸುಮಾರು ಮಾಡಿದ್ದಾರೆ. ಅದನ್ನು ನಾವು ತುಂಬ ನೀಟಾಗಿ ಬೇರೆ ಏನು ತಲೆಯಲ್ಲಿ ಇಟ್ಕೊಳ್ಳೋದು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಅದಷ್ಟು ನೀಟಾಗಿ ಅರ್ಥ ಆಗುತ್ತೆ.
ಅಂದರೆ ಆ ಚಪ್ಪಲಿ ಏನಕ್ಕೆ ಇಟ್ಟರು ಅನ್ನೋದು ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಅಂದರೆ ನೋಡೋ ರೀತಿ ಬಂದ್ಬಿಟ್ಟು ಸಿನಿಮಾನ ಸೊ ಫುಲ್ಲು ನೀವು ಕಾಯ ವಾಚ ಮನಸ್ಸ ಅಂತಾರಲ್ಲ, ಹಾಗೆ ಪ್ರತಿಯೊಂದು ಅಲ್ಲಿದ್ದು ಕಣ್ಣಲ್ಲೂ ನೋಡ್ತಾ ಇರಬೇಕು, ಕಿವಿಯಲ್ಲೂ ಕೇಳಿಸ್ಕೊತಾ ಇರಬೇಕು. ಒಂದೊಂದು ಶಾರ್ಟ್ನು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಎಲ್ರಿಗೂ ಸಿನಿಮಾ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸರ್ ಸರ್ ಟ್ರೈಲರು ಲಾಂಚ್ ಮಾಡಿದ ದಿವಸ ವೆರಿ ನೆಕ್ಸ್ಟ್ ಡೇನೇ ಕಾಲ್ಸ್ ಬಂತು ಬೇರೆ ಭಾಷೆಯಿಂದ. ಅದೇ ಬಟ್ ಬರೀ 1 ವಾರ ಇದೆಯಲ್ಲ, ರಿಲೀಸ್ಗೆ ಹತ್ರ ಇದೆ. ಸೊ ಆಗ ಅವ್ರಿಗೂ ಅಲ್ಲೆಲ್ಲ ಪಬ್ಲಿಸಿಟಿ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ. ಸೊ ಅದು ಡಿಸ್ಕಷನ್ಸ್ ನಡೀತಾ ಇದೆ. ಸೊ ಇಲ್ಲಿ ರಿಲೀಸ್ ಆದಮೇಲೆ ಮಾಡ್ತೀವಿ ಅಂತ ಒಂದು ಮಾತುಕತೆ ಆಗಿದೆ ಸರ್. ಅದೇ ಈಗ ಒಂದು ಸಿನಿಮಾಗೆ ಇಷ್ಟು ಶ್ರಮ, ಇಡೀ ತಂಡ, ಆಮೇಲೆ ಟೆಕ್ನಿಷಿಯನ್ಸು, ಮೇಕಪ್ ಡಿಪಾರ್ಟ್ಮೆಂಟು, ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ ಒಂದು ಸಿನಿಮಾಗೆ ಅಷ್ಟು ಶ್ರಮ ಹಾಕಿರ್ತಾರೆ. ಆಮೇಲೆ ತುಂಬ ಜನರ ಲೈಫ್ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಆ ಜರ್ನಿನೇ ಮುಗಿಸಿದಾಗ ಈ ಥರ ಒಂದು ಸಪೋರ್ಟ್ ಸಿಕ್ಕಿದಾಗ, ಅಂದರೆ ಸುದೀಪ್ ಅವರಿಂದ ಆಗಿರ್ಬೋದು, ವಿಜಯ್ ಸರಿಂದ ಆಗಿರ್ಬೋದು, ನಮ್ಮ ದೊಡ್ಡಪ್ಪಯಿಂದ ಆಗಿರ್ಬೋದು, ತುಂಬ ಖುಷಿ ಆಗುತ್ತೆ. ಆಮೇಲೆ ಬರೀ ಸಪೋರ್ಟ್ ಅಲ್ಲ, ಅವರು ಈ ಟ್ರೇಲರ್ನ ನೋಡಿ ಅವ್ರು ಇಷ್ಟಪಟ್ಟು ಒಂದಷ್ಟು ಮಾತಾಡಿದ್ರು. ಅದರಿಂದ ಇನ್ನೂ ಅಷ್ಟು ಖುಷಿ ಆಗುತ್ತೆ. ಮತ್ತು ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಬಂದು ಜೊತೆಗೆ ಇಂಟರ್ವ್ಯೂಗಳು ಮಾಡಿದ್ರು, ಅದಕ್ಕೆ ಇನ್ನೂ ಖುಷಿ ಆಗುತ್ತೆ. ಸೊ ಈ ಥರ ಸಪೋರ್ಟ್ ತುಂಬ ಯಾವಾಗಲೂ ಇದ್ದಾಗ ಒಂದಷ್ಟು ಮೋಟಿವೇಶನ್ ಆಗುತ್ತೆ, ಇನ್ನೂ ಅಷ್ಟು ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ. ಆಮೇಲೆ ಇನ್ನೊಂದಷ್ಟು ಇಡೀ ತಂಡಕ್ಕೆ, ಪ್ರೊಡ್ಯೂಸರ್ಗೆ ಎಲ್ಲರಿಗೂ ಒಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು